ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಒಂದು ಯೂಸ್ಫುಲ್ ಆದ ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗೆ ಸ್ಕಿಪ್ ಮಾಡದೆ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್. ನಿಮಗೆ ಒಳ್ಳೊಳ್ಳೆ ಮಾಹಿತಿ ಸಿಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ನಾನು ಮಾರ್ಕೆಟಿಂದ ಹೂವು ತಗೊಬಂದೆ. ಇದಕ್ಕೆ 100 ಗ್ರಾಮ್ಗೆ 40 ರೂಪಾಯಿ. ಇದು ನೋಡಿ 40 ರೂಪಾಯಿ ಆಗೋಷ್ಟು ಹೂವು ಸಿಗುತ್ತಾ? ಬನ್ನಿ ನೋಡೋಣ. ಈಗ ನಾನು ಕಟ್ಟೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಇದು ಕೂಡ ಹೂವು ಕಟ್ಟೋರು ಒಂದು ಸೀಕ್ರೆಟ್ ಹೇಳ್ಕೊಟ್ರು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಅಷ್ಟೇ ದಿಂಡಾಗಿ ಕೂಡ ಬರುತ್ತೆ. ಈ ರೀತಿ ಮಾಡೋದ್ರಿಂದ ಮೇಲೆ 2 ಕೆಳಗೆ 1 ತಗೋಬೇಕು. ಮತ್ತು ಮೇಲೆ 1 ತಗೊಂಡು ಕೆಳಗೆ 2 ತಗೋಬೇಕು. ಈಗ ಹಿಂಗೆ ಮಾಡೋದ್ರಿಂದ ತುಂಬಾ ಹೂವು ಜಾಸ್ತಿ ಉದ್ದನೂ ಬರುತ್ತೆ ಮತ್ತು ದಿಂಡಾಗೂ ಇರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡೋದ್ರಿಂದ. ಮತ್ತು ಮಧ್ಯ ಇದೇನಿದೆಯಲ್ಲ ಮಧ್ಯ ಬರಬೇಕು. 1 ಇಂಚ್ ಸ್ವಲ್ಪ ಕೆಳಗೆ ಮಧ್ಯ ಕಟ್ಟಬೇಕು. ಹಾಗಾದರೆ ನಿಮಗೆ ಹೂವು ಅಗಲವಾಗಿ ಕಾಣಿಸುತ್ತೆ, ತುಂಬ ದಿಂಡಾಗೂ ಕೂಡ ಕಾಣಿಸುತ್ತೆ. ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಎಳಿಬಾರ್ದು, ಎಳಿದೇ ನೀಟಾಗಿ ಜೋಡಿಸ್ತಾ ಹೋಗಬೇಕು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೆಣ್ಮಕ್ಳಿಗಂತೂ ತುಂಬಾ ಇಷ್ಟಪಡ್ತಾರೆ ಈ ರೀತಿ ಹೂವು ಮುಡ್ಸೋದ್ರಿಂದ. ತುಂಬಾ ಚಿಕ್ಕ ಮಕ್ಕಳಂತೂ ತುಂಬಾ ಖುಷಿಪಟ್ಟು ಮುಡ್ಕೋತಾರೆ ಫ್ರೆಂಡ್ಸ್. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ವ. ಮತ್ತು ಇದನ್ನು ಯಾವ ರೀತಿ ಸ್ಟೋರ್ ಮಾಡಿ ಇಡಬೇಕು? ನಾವು ವಾರಗಟ್ಟಲೆ ಇಡಬೇಕು. ನಾವು ಪೂಜೆಗಂತೆ ತಂದಿರ್ತೀವಿ, ವಾರಗಟ್ಟಲೆ ಇಡಬೇಕು. ಮತ್ತು ನಾವು ಹೊರಗಡೆ ಹೋದಾಗ ಮುಡ್ಕೋಗ್ಬೇಕು. ಅದಕ್ಕೆ ಅಂತಲೇ ನಾವು ಯಾವ ರೀತಿ ಸ್ಟೋರ್ ಮಾಡಬೇಕು, ಕೆಡದೇ ಇರೋದು, ಹಾಳಾಗದೇ ಇರೋ ರೀತಿ ನೋಡಬೇಕು. ಬನ್ನಿ ಇಲ್ಲಿ ಯಾವ ರೀತಿ ಅಂತ ನೋಡೋಣ. ನಾನಿಲ್ಲಿ ಒಂದು ಬಾಕ್ಸ್ ತಗೊಂಡಿದ್ದೀನಿ. ಈ ರೀತಿ ಬಾಕ್ಸ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಅಕ್ಕಿ ಹಾಕಿ ಇಡೋಕ್ಕೆ ಅಂತಲೇ ತಗೊಂಡಿರ್ತೀವಿ. ಅಥವಾ ಏನಕ್ಕಾದ್ರಂತೂ ಬಾಕ್ಸ್ ಸ್ಟೋರ್ ಬಾಕ್ಸ್ ಅಂತೂ ಇದ್ದೇ ಇರುತ್ತೆ. ಮೊದಲು ನಾವು ಒಂದು ಪೇಪರ್ ಹಾಕಬೇಕು. ನಾವು ಟಿಶ್ಯೂ ಪೇಪರ್ ಇದ್ದರೆ ಟಿಶ್ಯೂ ಪೇಪರ್ ಹಾಕಬೇಕು. ಇಲ್ಲಾಂದರೆ ನಾನು ಮಾಮೂಲಿ ಪೇಪರ್ ಹಾಕೊಂಡಿದ್ದೀನಿ. ಒಂದು ಕೆಳಗಡೆ ಪೇಪರ್ ಹಾಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಅಕ್ಕಿ, 1-2 ಸ್ಪೂನ್ ಆಗೋಷ್ಟು ಅಕ್ಕಿ ಹಾಕಿ ಇನ್ನೊಂದು ಪೇಪರಲ್ಲಿ ಮುಚ್ಚಿಡೋದ್ರಿಂದ ಅದು ಕೂಡ ಎಷ್ಟೇ ನೀರು ಬಿಟ್ಕೊಂಡ್ರೆ ಅದು ನೀರು ಕಡಿಮೆ ಮಾಡುತ್ತೆ ಫ್ರೆಂಡ್ಸ್. ಅಕ್ಕಿ ಹಾಕಿರೋದ್ರಿಂದ ನೀರು ಕಡಿಮೆ ಆಗುತ್ತೆ. ಈಗ ನಿಧಾನಕ್ಕೆ ನಾವು ಮೆತ್ತಗೇನೆ ಬಿಡಬೇಕು. ಏಕೆಂದರೆ ಅದು ಹಾಳಾಗಬಾರ್ದಲ್ಲ ಮತ್ತು ಎಳ್ಕೊಬಾರ್ದಲ್ವ. ಅದಕ್ಕೋಸ್ಕರ ನಿಧಾನಕ್ಕೆ ಈ ರೀತಿ ಹಾಕಬೇಕು. ಮತ್ತು ನಾವು ಕ್ಯಾಪಲ್ಲೆಲ್ಲ ನೀರು ಬಿಟ್ಕೊಬಿಡುತ್ತೆ. ಅದಕ್ಕೇನಂತಂದರೆ ಒಂದು ಕಾಟನ್ ಬಟ್ಟೆ ತಗೋಬೇಕು. ನಾನಿಲ್ಲಿ ಕಿಚನ್ ಟವಲ್ ತಗೊಂಡಿದ್ದೀನಿ. ಈ ರೀತಿ ಕ್ಯಾಪ್ ಹಾಕಿರೋದ್ರಿಂದ ಕ್ಯಾಪಲ್ಲಿ ಏನು ನೀರಿನ ಅಂಶ ಬರುತ್ತಲ್ಲ ಅದು ಬಟ್ಟೆನೇ ಇಟ್ಕೊಬಿಡುತ್ತೆ. ಇದು ಫ್ರಿಜ್ಜಲ್ಲಿ ಇಡೋದ್ರಿಂದ ಒಂದು 15 ದಿನ ಅಥವಾ 1 ತಿಂಗಳು ಬೇಕಾದ್ರೆ ಇಡ್ಬೋದು ಫ್ರೆಂಡ್ಸ್. ಹಾಗೆಯೇ ಮತ್ತೊಂದು ಟಿಪ್ಸು, ಟೊಮೊಟೊನ ನಾವು ಯಾವ ರೀತಿ ಸ್ಟೋರ್ ಮಾಡೋದು ಅಂತ. ಈಗ ನಾನು ಟೊಮೊಟೊಗೆ ಏನು ತೊಟ್ಟಿರುತ್ತಲ್ಲ ಅಲ್ಲಿ ಸ್ವಲ್ಪ ಎಣ್ಣೆ, ಅಡುಗೆ ಎಣ್ಣೆ, ಯಾವ ಎಣ್ಣೆ ಬೇಕಾದ್ರೂ ಹಾಕೋಬೋದು. ನಾನು ಇಲ್ಲಿ ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ. ಈ ರೀತಿ ಹಾಕಿ ಇಡೋದ್ರಿಂದ ಸ್ಟೋರ್ ಮಾಡೋದ್ರಿಂದ ತುಂಬ ದಿನ ಬರುತ್ತೆ ಫ್ರೆಂಡ್ಸ್. ಇದು ಕೂಡ 1 ತಿಂಗಳು ಇಡ್ಬೋದು. ಈಚೆ ಆದರೆ ಒಂದು 15 ದಿನ ಇಡ್ಬೋದು ಫ್ರೆಂಡ್ಸ್. ಆ ರೀತಿ ಅದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತೊಂದು ಟಿಪ್ಸ್ ಬಂದು, ನಾವು ಉಗುರು ಬಣ್ಣ ಎಲ್ಲಾದ್ರೂ ಫಂಕ್ಷನ್ಗೆ ಹೋಗ್ತಿರ್ತೀವಿ, ಉಗುರು ಬಣ್ಣ ಹಾಕಿರೋದು ಮರ್ತಿರ್ತೀವಿ, ಗಡಿಬಿಡೀಲಿ ಹಾಕೋಬೇಕು. ಈಗ ನಾವು ಎಲ್ಲ ಹಾಕ್ಕೊಂಡು ಬಟ್ಟೆ ಎಲ್ಲ ಹಾಕಿ ಮೇಕಪ್ ಎಲ್ಲ ಹಾಕಿ ರೆಡಿಯಾಗಿರ್ತೀವಿ. ಬಟ್ಟೆಗೆ ಎಲ್ಲಿ ಈ ಥರ ಉಗುರು ಬಣ್ಣ ಬಟ್ಟೆಗೆ ಮೆತ್ಕೊಬಿಡುತ್ತೆ ಅಂತ ಸ್ವಲ್ಪ ಭಯ ಆಗುತ್ತೆ. ಅದಕ್ಕೆ ಏನು ಉಪಾಯ ಅಂದರೆ, ನಾವು ಈ ರೀತಿ ಉಗುರು ಬಣ್ಣ ಎಲ್ಲ ಕೈಗೆಲ್ಲ ಅಪ್ಲೈ ಮಾಡ್ಕೊಂಡು ನೀಟಾಗಿ. ಮತ್ತು ಚಿಕ್ಕ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಫ್ರೆಂಡ್ಸ್. ಇದಂತೂ ತುಂಬಾ ಇಷ್ಟಪಟ್ಟು ಕೇಳ್ತಾ ಇರ್ತಾರೆ. ಹೆಣ್ಮಕ್ಳಂತೂ ನನಗೂ ಹಾಕ್ಕೊಡಿ ಅಂತ ಕೇಳ್ತಿರ್ತಾರೆ. ಅವ್ರಿಗೂ ಕೂಡ ಇದು ಯೂಸ್ ಆಗುತ್ತೆ. ಇದನ್ನು ಫಾಲೋ ಮಾಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಈಗ ಎಲ್ಲನೂ ಅಪ್ಲೈ ಮಾಡ್ಕೊಂಡು ನಾವು ನೀರಿರುತ್ತಲ್ಲ, ನೆಲ್ಲಿಲಿ ನೀವು ಕೈ ಹಿಡಿದ್ರೆ ಅದು ಹೋಗಲ್ಲ ಫ್ರೆಂಡ್ಸ್. ಮತ್ತು ಮೆತ್ಕಲ್ಲ, ಬೇಗನೆ ಒಣಗೋಗುತ್ತೆ. ನಾವು ಕೈಯಲ್ಲಿ ಊದೋದು ಆ ಥರ ಎಲ್ಲ ಏನೂ ಮಾಡೋಕ್ಕೆ ಹೋಗಬಾರ್ದು. ಈ ರೀತಿ ನೆಲ್ಲಿಗೆ ಕೈ ಒಟ್ಟಿದ್ರೆ ನಿಮಗೆ ಬೇಗನೆ ಒಣಗೋಗುತ್ತೆ, ಎಲ್ಲೂ ಮೆತ್ಕೊಳ್ಳಲ್ಲ ಫ್ರೆಂಡ್ಸ್. ತುಂಬಾ ಇದಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ. ಚಿಕ್ಕ ಮಕ್ಳಿಗೂ ಕೂಡ, ಅವರು ಕೂಡ ಬಟ್ಟೆ ಹಾಕಿರ್ತಾರೆ, ಅವರು ಮೆತ್ಕೊಳ್ಳೋ ಚಾನ್ಸಸ್ ಇರುತ್ತಲ್ಲ. ಈ ರೀತಿ ಹಾಕಿದ ತಕ್ಷಣ ಈ ರೀತಿ ನೆಲ್ಲಿಗೆ ಹಿಡಿದ್ರೆ ನೋಡಿ ಇಲ್ಲೇ ನೋಡಿ ರಿಸಲ್ಟು ಎಷ್ಟು ಚೆನ್ನಾಗಿ, ಎಲ್ಲೂ ಮೆತ್ಕೊಳ್ಳಲ್ಲ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.